ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಮಾಧುರ್ಯ ಮೂಮೆಂಟ್ಸ್. ಈ ಸಾರಿ ಬೇಸಿಗೆಯಲ್ಲಿ ಬಿಸಿಲು ತುಂಬ ಇದೆ. ಅದಕ್ಕೆ ಕೂಲ್ ಆಗೋಕ್ಕೆ ನಿಮಗೋಸ್ಕರ ನಾನು ಕೋಲ್ಡ್ ಕಾಫಿ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಈ ವಿಡಿಯೋಲಿ ನಾನು 3 ಥರ ಕೋಲ್ಡ್ ಕಾಫಿ ಮಾಡೋದು ತೋರಿಸ್ಕೊಡ್ತೀನಿ. ಅದು ಯಾವುದಂದರೆ ಐಸ್ಡ್ ಕಾಫಿ, ಫ್ರಾಪಚಿನೋ ಮತ್ತು ಕ್ರಂಚಿ ಮೋಕಾ ಅಂತ. ಇವನ್ನ ಮಾಡೋಕ್ಕೂ ಮುಂಚೆ ಫಸ್ಟ್ ನಾವು ಕಾಫಿ ಸಿರಪ್ ರೆಡಿ ಮಾಡ್ಕೋಬೇಕು. ಅದಕ್ಕೆ ಬೇಕಾಗುವ ಇಂಗ್ರೀಡಿಯೆಂಟ್ಸ್ ಇವು: ಒಂದು ಪಾತ್ರೆಗೆ 1 ಕಪ್ ನೀರು, ಅರ್ಧ ಕಪ್ ಇನ್ಸ್ಟಂಟ್ ಕಾಫಿ ಪೌಡರು, 1.5 ಕಪ್ ಸಕ್ಕರೆ ಮತ್ತು 1 ರಿಂದ 2 ಬಿಡಿಸಿರೋ ಏಲಕ್ಕಿ ಹಾಕಿ ಚೆನ್ನಾಗಿ ಕಾಯಿಸಿ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇರಲಿ. ಒಂದು ಕುದಿ ಬರೋವರೆಗೂ ಕಾಯಿಸಿ ಮತ್ತು ಆ ಸಿರಪ್ನ ಫ್ರಿಜ್ಜಲ್ಲಿಟ್ಟು ಕೂಲ್ ಮಾಡಿ. ತಣ್ಣಗಾದ್ಮೇಲೆ ನೋಡಿ ಅದರ ಕನ್ಸಿಸ್ಟೆನ್ಸಿ ಈ ಥರ ಇರುತ್ತೆ. ಇದನ್ನು ನಾವು ಫ್ರಿಜ್ಜಲ್ಲಿ ಇಟ್ಕೊಂಡು ಯಾವಾಗ ಬೇಕಾದರೂ ತಕ್ಷಣ ಕೋಲ್ಡ್ ಕಾಫಿನ ರೆಡಿ ಮಾಡ್ಕೋಬೋದು. ಈಗ ನಾವು ಐಸ್ಡ್ ಕಾಫಿ ಹೇಗೆ ಮಾಡೋದಂತ ನೋಡೋಣ. ಇದು ತುಂಬ ಈಸಿಯಾಗಿರೋ ರೆಸಿಪಿ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಇವು. ಇದರ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಸೆಕ್ಷನಲ್ಲಿ ಕೂಡ ಹಾಕಿದ್ದೀನಿ. ನಾನೊಂದು 200 ml ಗ್ಲಾಸ್ನ ಯೂಸ್ ಮಾಡ್ತಾ ಇದ್ದೀನಿ. ಇದಕ್ಕೆ 6 to 7 ಐಸ್ ಕ್ಯೂಬ್ಸ್ ಹಾಕಿ ಅದ್ರ ಮೇಲೆ 3 to 4 ಟೇಬಲ್ ಸ್ಪೂನ್ ಅಷ್ಟು ಪ್ರಿಪೇರ್ ಮಾಡಿರೋ ಕಾಫಿ ಸಿರಪ್ ಹಾಕಿ ನಂತರ ಗ್ಲಾಸ್ ಫಿಲ್ ಆಗೋ ತನಕ ಕಾಯಿಸಿ ತಣ್ಣಗೆ ಮಾಡಿರೋ ಹಾಲು ಹಾಕಿ ಮೇಲೆ ಚಾಕ್ಲೇಟ್ ಸಿರಪಿಂದ ಡೆಕೋರೇಟ್ ಮಾಡಿ. ಈಗ ಐಸ್ಡ್ ಕಾಫಿ ರೆಡಿ ಆಗಿದೆ. ನಾನು ಎಲ್ಲ ರೆಸಿಪಿದು ಇಂಗ್ರೀಡಿಯೆಂಟ್ ಲಿಸ್ಟ್ ಡೀಟೇಲ್ಸು ಕೆಳಗೆ ಡಿಸ್ಕ್ರಿಪ್ಷನ್ ಸೆಕ್ಷನ್ನಲ್ಲಿ ಹಾಕಿದ್ದೀನಿ. ನೆಕ್ಸ್ಟು ಫ್ರಾಪಚಿನೋ ಹೇಗೆ ಮಾಡೋದಂತ ನೋಡೋಣ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಇವು. ಈಗ ನಾವೊಂದು ಮಿಕ್ಸಿ ಜಾರ್ಗೆ 3 to 4 ಟೇಬಲ್ ಸ್ಪೂನು ಪ್ರಿಪೇರ್ ಮಾಡಿರೋ ಕಾಫಿ ಸಿರಪ್ ಹಾಕೋಣ. 5 to 6 ಐಸ್ ಕ್ಯೂಬ್ಸ್ ಹಾಕೋಣ ಮತ್ತು 2 ಟೇಬಲ್ ಸ್ಪೂನ್ ಕಂಡೆನ್ಸ್ ಮಿಲ್ಕ್ ಹಾಕಬೇಕು. ಕಂಡೆನ್ಸ್ ಮಿಲ್ಕ್ ತುಂಬ ಇಂಪಾರ್ಟೆಂಟು. ಇವನ್ನ ಐಸ್ ಕ್ಯೂಬ್ಸ್ ಎಲ್ಲ ಕ್ರಷ್ ಆಗೋ ತನಕ ಗ್ರೈಂಡ್ ಮಾಡ್ಕೊಳ್ಳೋಣ. ಈಗ ಒಂದು ಗ್ಲಾಸ್ ಸೈಡ್ಗೆ ಈ ರೀತಿ ಚಾಕ್ಲೇಟ್ ಸಿರಪ್ ಹಾಕೋಣ. 1 ಟೇಬಲ್ ಸ್ಪೂನ್ ಕಾಫಿ ಸಿರಪ್ ಹಾಕೋಣ ಮತ್ತು ಮಿಕ್ಸ್ ಮಾಡಿರೋ ಇಂಗ್ರೀಡಿಯೆಂಟ್ಸ್ನ ಹಾಕೋಣ. ಮೇಲೆ ಚಾಕ್ಲೇಟ್ ಸಿರಪಿಂದ ಡೆಕೋರೇಟ್ ಮಾಡೋಣ. ಈಗ ನಮ್ಮ ಫ್ರಾಪಚಿನೋ ರೆಡಿ ಆಗಿದೆ. ನೆಕ್ಸ್ಟು ನನ್ನ ಫೇವ್ರೆಟ್ ಕ್ರಂಚಿ ಮೋಕಾ ಹೇಗೆ ಮಾಡೋದಂತ ನೋಡೋಣ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಇವು. ಒಂದು ಮಿಕ್ಸಿ ಜಾರ್ಗೆ 3 to 4 ಟೇಬಲ್ ಸ್ಪೂನು ನಾವು ಪ್ರಿಪೇರ್ ಮಾಡಿರೋ ಕಾಫಿ ಸಿರಪ್ ಹಾಕೋಣ. 4 ರಿಂದ 5 ಯಾವುದಾದ್ರೂ ಚಾಕ್ಲೇಟ್ ಕ್ರೀಮ್ ಬಿಸ್ಕೆಟ್ ಹಾಕೋಣ ಮತ್ತು 1 ಗ್ಲಾಸ್ ಹಾಲು ಹಾಕಬೇಕು. ನಾನಿಲ್ಲಿ ಕಾಯಿಸಿ ತಣ್ಣಗೆ ಮಾಡಿರೋ ಹಾಲು ಹಾಕ್ತಾ ಇದ್ದೀನಿ. ಈ ಮಿಕ್ಸ್ಚರ್ಸ್ನೆಲ್ಲ ಗ್ರೈಂಡ್ ಮಾಡ್ಕೊಳ್ಳೋಣ. ಈಗ ಒಂದು ಗ್ಲಾಸ್ ಸೈಡ್ಗೆ ಚಾಕ್ಲೇಟ್ ಸಿರಪ್ ಈ ಥರ ಹಾಕ್ಕೊಳ್ಳೋಣ ಮತ್ತು ಗ್ರೈಂಡ್ ಮಾಡಿರೋ ಮಿಕ್ಸ್ಚರ್ನೆಲ್ಲ ಇದಕ್ಕೆ ಹಾಕೋಣ. 1 ಸ್ಕೂಪ್ ವೆನಿಲಾ ಐಸ್ ಕ್ರೀಮ್ ಹಾಕೋಣ. ಮೇಲೆ ಚಾಕ್ಲೇಟ್ ಸಿರಪ್ಪು ಮತ್ತು ಸ್ವಲ್ಪ ಚಾಕೋ ಚಿಪ್ ಹಾಕೋಣ. ಚಾಕೋ ಚಿಪ್ ಇಲ್ಲ ಅಂದರೆ ನೀವು ಡೈರಿ ಮಿಲ್ಕ್ ಚಾಕ್ಲೇಟ್ನ ಗ್ರೇಟ್ ಮಾಡಿ ಡೆಕೋರೇಷನ್ಗೆ ಯೂಸ್ ಮಾಡ್ಬೋದು. ನೋಡಿ ಇದು ಎಷ್ಟು ಚೆನ್ನಾಗಿ ಕಾಣ್ತಿದೆ. ಈಗ ನಿಮ್ಮ ಕ್ರಂಚಿ ಮೋಕಾ ರೆಡಿ ಆಗಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ 3 ಥರ ಕೋಲ್ಡ್ ಕಾಫಿ ಮಾಡೋದಂತ. ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ ಮತ್ತು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.